ಈ ಒಂದು ತಪ್ಪು ಮಾಡಿದ್ರೆ ಪೂಜೆ ಫಲ ಕೊಡಲ್ಲ. ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೂ, ಎಷ್ಟು ದೀಪ ಹಚ್ಚಿದ್ರೂ, ಎಷ್ಟು ಹೂವು ಅರ್ಪಿಸಿದ್ರೂ ಒಂದು ಸಣ್ಣ ತಪ್ಪು ನಿಮ್ಮ ಎಲ್ಲ ಪುಣ್ಯವನ್ನು ನಿಲ್ಲಿಸಬಹುದು. ಆ ತಪ್ಪು ಏನು ಗೊತ್ತಾ? ಮನಸ್ಸಿನಲ್ಲಿ ಶುದ್ಧತೆ ಇಲ್ಲದಿರುವುದು. ಹೌದು, ಹೊರಗೆ ದೇವರ ಮುಂದೆ ನಮಸ್ಕಾರ ಮಾಡುತ್ತಾ ಒಳಗೆ ದ್ವೇಷ, ಅಹಂಕಾರ, ಈರ್ಷ್ಯೆ ಇಟ್ಕೊಂಡ್ರೆ ಆ ಪೂಜೆ ದೇವರಿಗೆ ತಲುಪುವುದೇ ಇಲ್ಲ. ದೇವರು ಹೂವನ್ನೂ ನೋಡೋದಿಲ್ಲ, ದೀಪವನ್ನು ನೋಡೋದಿಲ್ಲ, ನಿನ್ನ ಹೃದಯ ನೋಡ್ತಾನೆ. ನೀನು ಯಾರನ್ನಾದರೂ ನೋಯಿಸಿದ್ದೀಯಾ? ಯಾರ ಮೇಲಾದರೂ ಕೆಟ್ಟದಾಗಿ ಯೋಚಿಸುತ್ತೀಯಾ? ಕ್ಷಮೆ ಕೇಳೋ ಮನಸ್ಸಿಲ್ಲದೆ ಪೂಜೆ ಮಾಡ್ತೀಯಾ? ಆಗ ದೇವರು ಹೇಳ್ತಾನೆ, ಮೊದಲು ಮನಸ್ಸನ್ನು ಶುದ್ಧ ಮಾಡ್ಕೋ, ನಂತರ ನನ್ನ ಬಳಿ ಬಾ. ಒಂದು ನಿಜವಾದ ಪೂಜೆ ಅಂದ್ರೆ ಕೇವಲ ಮಂತ್ರಗಳಲ್ಲ, ಅದು ಒಳ್ಳೆಯ ಮನಸ್ಸು, ಪವಿತ್ರ ಭಾವನೆ ಮತ್ತೆ ಎಲ್ಲರಿಗೂ ಒಳಿತು ಬೇಡುವ ಹೃದಯ. ಇವತ್ತು ನೀವು ಪೂಜೆ ಮಾಡುವ ಮೊದಲು 1 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸನ್ನೇ ನೋಡ್ಕೊಳ್ಳಿ. ಅಲ್ಲಿ ಶಾಂತಿ ಇದ್ರೆ ನಿಮ್ಮ ಪೂಜೆ 100ರಷ್ಟು ಫಲ ಕೊಡುತ್ತದೆ. ಆದರೆ ಕಥೆ ಇಲ್ಲಿ ಮುಗಿಯೋದಿಲ್ಲ. ಒಂದು ದಿನ ಒಬ್ಬ ಭಕ್ತನು ಪ್ರತಿದಿನದಂತೆ ದೇವಾಲಯಕ್ಕೆ ಹೋಗಿ ಬಹಳ ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ದ. ಆದರೆ ಅವನ ಜೀವನದಲ್ಲಿ ಏನೂ ಬದಲಾವಣೆ ಆಗ್ತಿರ್ಲಿಲ್ಲ. ಅವನಿಗೆ ಅನುಮಾನ ಶುರುವಾಯಿತು. ನಾನು ಇಷ್ಟು ಪೂಜೆ ಮಾಡ್ತಿದ್ದೀನಿ, ದೇವರು ಯಾಕೆ ಕೇಳ್ತಿಲ್ಲ? ಒಂದು ರಾತ್ರಿ ಅವನು ಬೇಸರದಿಂದ ದೇವರ ಮುಂದೆ ಕುಳಿತ. ಕಣ್ಣಲ್ಲಿ ನೀರು, ಮನಸ್ಸಿನಲ್ಲಿ ನೋವು. ಆಗ ಅವನೊಳಗೆ ಒಂದು ಧ್ವನಿ ಕೇಳಿಸಿತು. ನಿನ್ನ ಪೂಜೆ ನನಗೆ ತಲುಪ್ತಿದೆ, ಆದರೆ ನಿನ್ನ ಹೃದಯ ಇನ್ನೂ ಮುಚ್ಚಿದೆ. ಅವನು ಬೆಚ್ಚಿಬಿದ್ದ. ನನ್ನ ಹೃದಯ ಮುಚ್ಚಿದೆ ಅಂದ್ರೆ? ಆ ಧ್ವನಿ ಮತ್ತೆ ಹೇಳಿತು, ನೀನು ಹೊರಗೆ ನನ್ನನ್ನು ಹುಡುಕ್ತೀಯ, ಆದರೆ ಒಳಗೆ ನಿನ್ನನ್ನೇ ಮರೆತಿದ್ದೀಯ. ಆ ಮಾತು ಅವನ ಮನಸ್ಸಿಗೆ ಬಲವಾಗಿ ತಾಕಿತು. ಅವನು ನೆನಪಿಸಿಕೊಂಡ, ತಾನು ಯಾರನ್ನೋ ನೋಯಿಸಿದ್ದ ದಿನಗಳು, ಕ್ಷಮೆ ಕೇಳದೆ ಉಳಿದ ಮಾತುಗಳು, ಅಹಂಕಾರದಿಂದ ಮುಚ್ಚಿದ ಸಂಬಂಧಗಳು. ಅವನ ಕಣ್ಣೀರು ಇನ್ನೂ ಜಾಸ್ತಿಯಾಯಿತು. ಅವನು ದೇವರಿಗೆ ಹೇಳಿದ, ನಾನು ತಪ್ಪು ಮಾಡಿದ್ದೀನಿ, ಈಗ ಅರ್ಥ ಆಯಿತು. ಮುಂದಿನ ದಿನ ಅವನು ಪೂಜೆ ಮಾಡಲು ಹೋಗಲಿಲ್ಲ. ಬದಲಿಗೆ ಅವನು ಮೊದಲು ತನ್ನ ತಪ್ಪು ಸರಿಪಡಿಸಲು ಹೋದ. ಯಾರನ್ನ ನೋಯಿಸಿದ್ದನೋ ಅವರ ಬಳಿ ಹೋಗಿ ಕ್ಷಮೆ ಕೇಳಿದ. ಯಾರನ್ನ ದೂರ ಮಾಡಿದ್ದನೋ ಅವರನ್ನು ಮತ್ತೆ ಸೇರಿಸಿಕೊಂಡ. ಆ ದಿನ ಅವನು ದೇವಾಲಯಕ್ಕೆ ಹೋಗಲೇ ಇಲ್ಲ. ಆದರೆ ಮೊದಲ ಬಾರಿಗೆ ದೇವರು ಅವನ ಜೊತೆ ಇದ್ದನು. ಆ ದಿನದಿಂದ ಅವನ ಪೂಜೆ ಪದಗಳಲ್ಲಿ ಅಲ್ಲ, ಅವನ ಜೀವನದಲ್ಲೇ ಶುರುವಾಯಿತು. ಇದು ದೇವರು ಕಾಯುತ್ತಿರುವ ನಿಜವಾದ ಭಕ್ತಿ. ಹೊರಗಿನ ಪೂಜೆಗಿಂತ ಒಳಗಿನ ಬದಲಾವಣೆ ದೊಡ್ಡದು. ನಮಸ್ಕಾರ.